ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಖತ್ತಾಗಿದ್ದೀರ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ಗೆ ಸುಸ್ವಾಗತ. ಅಂತೂ ಇಂತೂ ನಮ್ಮ RCB ಅವರು ಕೊನೆಯದಾಗಿ ಬಾಯಿಗೆ ಬೊರ್ಸಿಯಾಗಿ ಗೆದ್ದರು ಅಂತ ಹೇಳ್ಬೋದು. ಯಾಕಂದರೆ ಎಲ್ರಿಗೂ ಟೆನ್ಷನ್ ಅಂದರೆ ಟೆನ್ಷನ್ ಫುಲ್ ಬಿಲ್ಡಾಗಿ ಹೋಗ್ಬಿಟ್ಟಿತ್ತು. ಎಲ್ಲಿ ನಮ್ಮ ಒಂದು ಹೋಮ್ ಗ್ರೌಂಡಲ್ಲಿ CSK ಜೊತೆಗೆ ಸೋತು ಮರ್ಯಾದೆನೇ ತೆಕ್ಕೊಂಡ್ಬಿಡ್ತೀವಿ, ಮುಗೀತು, ಎಲ್ಲರೂ ಉರಿಸ್ತಾರೆ ನಮ್ಮನ್ನ, ಹಣೆ ಬರ ಇಲ್ಲಿಗೆ ಬಂತು ಅಂತ ಅಂದ್ಕೊಂಡಿರೋ ಒಂದು ಟೈಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೊನೆ ಓವರ್ನ ಮಾಡಿರ್ತಕ್ಕಂಥ ಎಸ್ ದಯಾಳ್ ಅವರು ನಮ್ಮ RCBನ ಗೆಲುವಿನ ದಡಕ್ಕೆ ತರೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಹಂಗೋ ಹಿಂಗೋ ಮಾಡಿ ಚಿಪಾಕ್ನಲ್ಲೂ ಚೆನ್ನೈನ ಹೊಡೆದಟ್ಟಿದ್ವಿ, ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲೂ ಹೊಡೆದಟ್ಟಿದ್ವಿ ಅಂತಲೇ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆಗೆ ಅಪ್ರಿಷಿಯೇಟ್ ಮಾಡಬೇಕು, ಚೆನ್ನೈನ ಸಕ್ಕತ್ತಾಗಿರ್ತಕ್ಕಂಥ ಒಂದು ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಆಯುಷ್ ಮಾತ್ರ ಏನು ಬ್ಯಾಟಿಂಗ್ ಗುರು ಆ ಮನುಷ್ಯಂದು, ಬ್ಯೂಟಿಫುಲಿ ಮಾತ್ರ. ಬರೀ 17 ವರ್ಷ ಅಂತೆ, ಯಂಗ್ಸ್ಟರ್, ಏನು ಬ್ಯಾಟಿಂಗು, ಜಬರ್ದಸ್ತ್ ಆಗಿರ್ತಕ್ಕಂಥ ಬ್ಯಾಟಿಂಗ್ ಮಾಡಿದ್ರು. ಎಲ್ಲೋ ಒಂದು ಕಡೆಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು ಇವತ್ತಿನ ಒಂದು RCB ಮ್ಯಾಚ್ ಅಂತ ಹೇಳ್ಬೋದು. ಅಷ್ಟೆಲ್ಲ ಸ್ಕೋರ್ ಹೊಡೆದ್ರು ಕೂಡ ಬಾಲಿಂಗಲ್ಲಿ ಕಂಟ್ರೋಲ್ ಇಲ್ಲದೆ ಹೆಂಗೆ ಬೇಕಂಗೆ ಹೊಡೆಸ್ಕೊಂಡು ಕಷ್ಟಪಟ್ಟು ವಿನ್ ಆದ್ವಿ ಕೊನೆ ಓವರ್ಸ್ಗಳಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ಕ್ಯಾಚ್ಗಳು ಡ್ರಾಪ್ ಮಾಡಿದ್ವಿ, ಏನೇನೆಲ್ಲ ಆಯಿತು ಅದನ್ನೆಲ್ಲ ಬಿಟ್ಬಿಟ್ಟು ಸೈಡ್ಗೆ ಇಟ್ಟರು ಕೂಡ ಒಟ್ಟಿನಲ್ಲಿ ಏನಪ್ಪ ಅಂದರೆ ಹಂಗೋ ಹಿಂಗೋ ಮಾಡಿ ಚೆನ್ನೈಗೆ ಮತ್ತೆ ನಮ್ಮ ಹೋಮ್ ಗ್ರೌಂಡಲ್ಲೂ ಹೊಡೆದು ಕಳಿಸಿದ್ದೀವಿ. ಅದು ಖುಷಿ. ಯಾಕಪ್ಪ ಅನ್ನೋದಾದರೆ ಚೆನ್ನೈಯಲ್ಲಿ ಎಲ್ಲ ಚೆನ್ನೈ ಫ್ಯಾನ್ಸ್ ಏನು ಮಾತಾಡಿದ್ರಪ್ಪ ಅನ್ನೋದಾದರೆ ನಮ್ಮ ಒಂದು ರಿವೆಂಜ್ನ ನಾವು ಚಿನ್ನಸ್ವಾಮಿಗೆ ಬಂದು ತೊಗೊತೀವಿ ಅಂತ. ಯಾರು ರಿವೆಂಜ್ ತೊಗೊಂಡ್ರು ಗುರು, ಮಕಾಡದಲ್ಲಿ ಮಣ್ಣಾಗಿ ಮಲಗಿಸೇ ಬಿಟ್ಟರು ಎಲ್ಲರೂ ಸೇರಿಕೊಂಡು. ಅಲ್ಲಿಗೆ ಮುಗೀತು, ಇನ್ನು ಚಾಪ್ಟರ್ ಕ್ಲೋಸ್, ಇನ್ನು ಮಾತಾಡೋಂಗೆ ಇಲ್ಲ. ಅವ್ನು CSK ಅವನು ಕೂಡ RCB ಬಗ್ಗೆ ಅನ್ನೋ ಥರ ಒಂದು ಆನ್ಸರ್ನ ಕೊಟ್ವಿ ಅಂತಲೇ ಹೇಳ್ಬೋದು. ಅದು ಖುಷಿ. ಎಷ್ಟೇ ಕಷ್ಟಪಟ್ಟು ಗೆದ್ದರೂ ಕೂಡ ಒಟ್ಟಿನಲ್ಲಿ ಗೆಲುವು ನಮ್ಮದಾಗಿದೆ. 16 ಪಾಯಿಂಟ್ಗಳೊಂದಿಗೆ ಮತ್ತೆ ಟೇಬಲ್ ಟಾಪ್ ಬಂದು ಕೂತ್ಕೊಂಡಿದ್ದೀವಿ. ಅದೇ ಥರ CSK ಅವರು ಪಾತಾಳಕ್ಕೆ ಬಿದ್ದು ಟೇಬಲ್ ಡೌನಲ್ಲಿ ಅವರೇ ಇದ್ದಾರೆ. ಮೇಲ್ಗಡೆ ನೋಡಿದ್ರು ಖುಷಿ, ಕೆಳಗಡೆ ನೋಡಿದ್ರು ಖುಷಿ ಅನ್ನೋ ಪದನ ಮತ್ತೆ ಹೇಳ್ಬೋದಾಗಿರುತ್ತೆ. ಇವತ್ತು ಅದ್ಭುತವಾಗಿತ್ತು ಮ್ಯಾಚು. ಡೆಪ್ತ್ ಓವರ್ಗಳಲ್ಲಿ ತಂದು ಕೊನೆವರೆಗೂ ಲಾಸ್ಟ್ ಓವರ್ವರೆಗೂ ಆಡಿಸಿದ್ರಲ್ಲ, ಏನೋ ಒಂದು ಫುಲ್ ಟೆನ್ಷನ್ ಬಿಲ್ಡಾಗಿ ಅದ್ಭುತವಾಗಿ ಏನೋ ಒಂದು ಮಾಡಿದ್ರು, ಒಟ್ಟಿನಲ್ಲಿ ಗೆಲ್ಲೋದಕ್ಕೆ ಕಾರಣರಾದರು. ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಇವತ್ತು ನಾವು ಹೆಸರು ತೊಗೊಳ್ಳೇಬೇಕು, ಪಾಯಿಂಟ್ಔಟ್ ಮಾಡಲೇಬೇಕು. ಯಾರಪ್ಪ ಅಂದರೆ ಎಂಗಿಡಿ 3 ವಿಕೆಟ್ ತೊಗೊಂಡಿದ್ದಿಲ್ಲ ಅಂದರೆ RCB ಗೆಲುವು ತುಂಬ ಕಷ್ಟ ಆಗಿರೋದು. ಅದರ ಜೊತೆಗೆ ರೊಮಾರಿಯೋ ಶೆಪರ್ಡ್, ಡ್ರ್ಯಾಗನ್ ಆಫ್ ದಿ RCB, ಅವರೊಂದು ಬ್ಯಾಟಿಂಗ್ 14 ಬಾಲ್ಗಳಲ್ಲಿ 53 ರನ್ ಏನು ಹೊಡಿತಾರೆ, ಅದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಯಾಕಂದರೆ ಅವರ ಒಂದು 53 ರನ್ ಬಂದಿದ್ದಿಲ್ಲ ಅಂದರೆ ಬಿಲೋ 200 ಇರ್ತಿತ್ತು. ಆ ಸ್ಕೋರ್ ತುಂಬ ಈಸಿ ಆಗಿರೋದು CSKಗೆ. ಸೊ ಅದನ್ನ ಬಿಟ್ಟರೆ ನಮ್ಮ ಕಿಂಗ್ ಕೊಹ್ಲಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಥಾ ರೀತಿಯಾಗಿ ಆ ಮನುಷ್ಯ ಅಂತೂ ಬಿಡಿ ನಿಂತ್ಕೊಂಡ್ರೆ ಸಾಧನೆ ಮಾಡಬೇಕು ಅಂತ ಯಾರು ಬಂದರೂ ತಡೆಯೋಕ್ಕಾಗಲ್ಲ, ಆ ಲೆವೆಲಲ್ಲಿ ಆಡಿದ್ರು. ಅದ್ರ ಜೊತೆಗೆ ಜಾಕೋಬ್ ಬೇತಲ್, ಏನು ಗುರು ನೀನು, ಪಿಲ್ ಸಾಲ್ಟ್ಗೆ ಫುಲ್ ಪಕ್ಕಾ ರಿಪ್ಲೇಸ್ಮೆಂಟೇ ಸಿಕ್ತು ನಮಗನ್ಸ್ಬೋದು. ಅದ್ಭುತವಾಗಿ ಆಡ್ದ ಮಾತ್ರ. ಸಖತ್ ಕ್ರೇಜಿ ಬ್ಯಾಟಿಂಗ್, ಸಖತ್ ಪವರ್ ಪ್ಲೇ ಕೊಟ್ಟರು. ಬ್ಯೂಟಿಫುಲಿ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆಗೆ ಫೀಲ್ಡಿಂಗು, ಕ್ಯಾಚಸ್ ಮಿಸ್ ಆಗಿರೋದು ಮತ್ತು ಬೌಲಿಂಗಲ್ಲಿ ಓಡಿಸ್ಕೊಂಡಿರೋದು ಒಂದೇ ಬೇಜಾರಿದೆ. ಅದನ್ನು ಮತ್ತೆ ಮುಂದಿನ ಒಂದು ಪಂದ್ಯಗಳಲ್ಲಿ ಕವರಪ್ ಮಾಡ್ಕೊಳ್ಳೋಣ. ಅದರಿಂದ ಆಚೆ ಬಂದು ಮುಂದೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಗೆಲ್ಬೋದು ಅಂತ ನೋಡುವ. ಬಟ್ ಏನೇ ಆಗಲಿ ಹೋಮ್ ಗ್ರೌಂಡಲ್ಲೂ ಕೂಡ ನಾವು CSK ಹೊಡೆದಿರೋದು ಖುಷಿ ಆಯಿತು. ಒಟ್ಟಾರೆಯಾಗಿ ಅದ್ಭುತವಾದಂಥ ಒಂದು ಪಂದ್ಯ, ಸಖತ್ ಎಂಜಾಯ್ ಮಾಡಿದ್ರು ಎಲ್ಲರೂ. ಫುಲ್ಲು ಸ್ಟೇಡಿಯಮಲ್ಲಿ ಟೆನ್ಷನ್ ಮೇಲೆ ಟೆನ್ಷನು. ಆ ಒಂದು ಟೆನ್ಷನಲ್ಲಿ ಗೆದ್ದಿರೋದಕ್ಕೆ ಅಷ್ಟೆಲ್ಲ ಕಾಸು ಕೊಟ್ಟು ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಕೂಡ ಸಖತ್ ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ನೋಡೋದಾದರೆ ಯಥಾ ರೀತಿಯಾಗಿ ಟಾಸನ್ನು ಸೋತ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಕಿಂಗ್ ಕೊಹ್ಲಿ, ಬೆತಲ್ ಅದ್ಭುತವಾಗಿರತಕ್ಕಂಥ ಒಂದು ಅಡಿಪಾಯ ಹಾಕ್ಬಿಡ್ತಾರೆ. ಒಳ್ಳೆ ಪವರ್ ಪ್ಲೇ ಸ್ಕೋರ್ ತರ್ತಾರೆ, ಬ್ಯೂಟಿಫುಲಿ ಆಡ್ತಾರೆ. ಜಾಕೋಬ್ ಬೇತಲ್ ಅವರು ಒಂದು 55 ರನ್ ಹೊಡಿತಾರೆ. ನಮ್ಮ ಕಿಂಗ್ ಕೊಹ್ಲಿ ಅವರು ಒಂದು 62 ರನ್ನು, ಎರಡೂ ಸೇರ್ಕೊಂಡು ಅದ್ಭುತವಾಗಿರತಕ್ಕಂಥ ಒಂದು ಪವರ್ ಪ್ಲೇ ಸ್ಕೋರ್ ಬರುತ್ತೆ. ಎಲ್ಲೋ ಇವತ್ತಿನ ಒಂದು ಮ್ಯಾಚಲ್ಲಿ ದೇವದತ್ ಪಡಿಕ್ಕಲ್ ಆಗಿರ್ಬೋದು, ರಜತ್ ಪಟಿದಾರ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಎಲ್ಲರೂ ಫೇಲ್ ಆದರು ಅಂತಲೇ ಹೇಳ್ಬೋದು. ಕೊನೆಯದಾಗಿ ನಮಗೆ ಕೈ ಹಿಡಿದಿರೋದು ಮತ್ತು ನಮ್ಮ ಆಪತ್ ಬಾಂಧವ ಟಿಮ್ ಡೇವಿಡ್ ಮತ್ತು ರೊಮಾರಿಯೋ ಶೆಪರ್ಡ್. ಇವರಿಬ್ಬರು ಏನಾದರೂ ಆಡಿದ್ದಿಲ್ಲ ಆ ಮೂಮೆಂಟಲ್ಲಿ, ಅಥವಾ ರೊಮಾರಿಯೋ ಶೆಪರ್ಡ್ ಅಷ್ಟು ಸ್ಕೋರ್ ಹೊಡೆದಿದ್ದಿಲ್ಲ ಅಂದರೆ ತುಂಬ ಸಂಕಷ್ಟದ ಒಂದು ಪರಿಸ್ಥಿತಿನಲ್ಲಿರ್ತಿದ್ವಿ. ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿ ಅದ್ಭುತವಾಗಿರ್ತಕ್ಕಂಥ ಒಂದು ಆಟ ಆಡಿದ್ರು ರೊಮಾರಿಯೋ ಶೆಪರ್ಡ್. ಆವಾಗಲೇ ಹೇಳ್ದಂಗೆ 53 ರನ್ಗಳ ಗುರು, 14 ಬಾಲ್ಗಳಲ್ಲಿ ಸೆಕೆಂಡ್ ಫಾಸ್ಟೆಸ್ಟ್ 50 ಅವ್ರದ್ದೊಂದು ರೆಕಾರ್ಡ್ ಇದೆ. ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು, ಅದ್ಭುತವಾದಂಥ ಹಿಟ್ಟು. ಒಂದು ಓವರಲ್ಲಂತೂ ಸಿಂಗಲ್ ಇಲ್ಲದೆ ಎಲ್ಲ ಬಾಲ್ಗೂ ಹೊಡೆದಿದ್ರು. ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಬ್ಯಾಟಿಂಗ್ ಅದು ಮಾತ್ರ. ಸೊ ಅವರುಗಳ ಒಂದು ಸಹಾಯದೊಂದಿಗೆ ಎಲ್ಲೋ ನಾವು ಬಂದು 200ರ ಗಡಿ ದಾಟಿ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 213 ರನ್ ಹೊಡೆಯೋದ್ರಲ್ಲಿ ಯಶಸ್ವಿ ಆದ್ವಿ ಅಂತಲೇ ಹೇಳ್ಬೋದು.
ಅವ್ರ ಕಡೆಗೆ ಮತೀಶಾ ಪಾತಿರಾಣ ಅದ್ಭುತವಾಗಿರ್ತಕ್ಕಂಥ ಬಾಲಿಂಗ್ ಮಾಡ್ತಾರೆ, 3 ವಿಕೆಟ್ನ ತೊಗೊತಾರೆ, 3 ಕೂಡ ಮೇನ್ ವಿಕೆಟ್ ಆಗಿರುತ್ತೆ. ಸಖತ್ ಬಾಲಿಂಗರು ಆ ಒಂದು ಮನುಷ್ಯನಿಂದ ಅದ್ಭುತವಾಗಿ ಆಡಿಸಿದ್ರು, ಬ್ಯೂಟಿಫುಲಿ ಬಾಲ್ಡ್ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಹಂಗೋ ಹಿಂಗೋ ಏನೋ ಮಾಡಿ ಕಷ್ಟ ಬಿದ್ದು 213 ರನ್ನ ಹೊಡಿತೀವಿ. ಹೊಡೆದಾದ್ಮೇಲೆ ಸೆಕೆಂಡ್ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಚೆನ್ನೈಯವರು ಓಪನರ್ಸ್ ಆಗಿ ಆಯುಷ್ ಮತ್ತು ರಶೀದ್ ಅವರು ಬರ್ತಾರೆ. ಎಲ್ಲೋ ರಶೀದ್ ಅವರು ಬೇಗನೆ ಔಟ್ ಆಗಿಬಿಡ್ತಾರೆ. ಬಟ್ ಆಯುಷ್ ವಿಕೆಟ್ ತೆಗೆಯೋದಕ್ಕೆ ನಮ್ಮ RCB ಬೌಲರ್ಸ್ ಹರಸಾಹಸ ಪಡ್ತಾರೆ ಅಂತಲೇ ಹೇಳ್ಬೋದು. ಅವರೊಂದು ವಿಕೆಟ್ ತೆಗೆಯೋದಕ್ಕೆ ಆಗೋದೇ ಇಲ್ಲ. ಕೊನೆಯವರೆಗೂ ಸಿಕ್ಕಾಪಟ್ಟೆ ಪ್ರೆಷರ್ಗೆಲ್ಲ ಬಂದ್ಬಿಡುತ್ತೆ ಮ್ಯಾಚ್. ಎಲ್ಲೋ ಇರ್ತಕ್ಕಂಥ ಮ್ಯಾಚ್ ಎಲ್ಗೋ ಬಂದ್ಬಿಡುತ್ತೆ. ಕೇವಲ ಆಯುಷ್ ಮತ್ತು ಜಡೇಜನೂ ಅದ್ಭುತವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೊಟ್ಟರು ಇವತ್ತು. ಅವರಿಬ್ಬರು ಒಂದು ರೋಚಕ ಬ್ಯಾಟಿಂಗಿಂದನೇ CSK ಇಷ್ಟು ಬೇಗ ಚೇಜಿಂಗ್ ಸ್ಕೋರ್ವರೆಗೂ ಬಂದರು ಅಂತ ಹೇಳಿದರೆ ತಪ್ಪಾಗಲ್ಲ. ಅವ್ರ ಕಡೆಗೆ ಆಯುಷ್ ಚೆನ್ನಾಗಿ ಆಡಿದ್ರು, ಅದನ್ನು ಬಿಟ್ಟರೆ ಜಡೇಜ ಚೆನ್ನಾಗಿ ಆಡಿದ್ರು. ಕೊನೆ ಮೂಮೆಂಟಲ್ಲಿ ಶಿವಮ್ ದುಬೆ ಮತ್ತು ಧೋನಿ, ಸೊ ಇಷ್ಟು ಜನ ತಮ್ಮ ಒಂದು ಕೆಲಸ ಏನು ಮಾಡಬೇಕಿತ್ತು ಟೀಮ್ಗೋಸ್ಕರ ಮಾಡಿದ್ರು. ಎಲ್ಲೋ ಒಂದು ಕಡೆಗೆ ರಶೀದ್ ಬೇಗ ಔಟ್ ಆಗೋದ್ರು, ಸ್ಯಾಮ್ ಕರಣ್ ಕೂಡ ಬೇಗ ಔಟ್ ಆಗೋದ್ರು. ಸೊ ಸ್ಯಾಮ್ ಕರಣ್ ವಿಕೆಟು ಮತ್ತು ಆಯುಷ್ ವಿಕೆಟ್ ಆಗಿರ್ಬೋದು, ಧೋನಿ ವಿಕೆಟ್ ಆಗಿರ್ಬೋದು, ಇವೆಲ್ಲನೂ ತುಂಬ ಇಂಪಾರ್ಟೆಂಟ್ ವಿಕೆಟ್ ಆಗಿತ್ತು. ನಮ್ಮ ಎಂಗಿಡಿ ಅವರು ಬಾಲಿಂಗಲ್ಲಿ, ಅದು ಫಸ್ಟ್ ಡೆಬ್ಯೂ ಮಾಡಿದ್ರು ಕೂಡ ಬಾಲಿಂಗಲ್ಲಿ ಅವ್ರು ತೆಗೆದಂಥ 3 ವಿಕೆಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದು ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಏನು ತೆಗೆದ್ರು, ಸಿಕ್ಕಾಪಟ್ಟೆ ನಮ್ಗೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಅದೇ ಒಂದು ವಿಕೆಟ್ಗಳ ಸಹಾಯದಿಂದನೇ ಗೆದ್ವಿ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಹೇಳೋದನ್ನೋದಾದರೆ ಇದರಿಂದ ತುಂಬ ಕಲಿಯೋದಿದೆ ಇವತ್ತಿನ ಒಂದು ಮ್ಯಾಚಿಂದ. ಯಾಕಂದರೆ ನಾವು ಎಷ್ಟೇ ರನ್ ಹೊಡೆದ್ರೂ ಕೂಡ ಬಾಲಿಂಗಲ್ಲಿ ಕಂಟ್ರೋಲ್ ಇಲ್ಲ ಅಂದರೆ ನಾಯಿ ಹೊಡೆದಂಗೆ ಹೊಡಿತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಒಂದು ಮ್ಯಾಚ್ನೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದರೆ ಹೆಂಗೆ ಹೊಡೆಸ್ಕೊಂಡ್ರು ಗುರು, ಹೊಡೆಸ್ಕೊಳ್ಳದೆ ಇರೋರೇ ಇಲ್ಲ, ಎಲ್ಲರಿಗೂ ಹೊಡೆದ್ರು, ಸರ್ರಿಗೆ ಹಾಕಿದ್ರು. ರೊಮೇರಿಯಸ್ ಶಿಪಾರ್ಡ್ ಬಂದರು, ಅವ್ರಿಗೆ ಹೊಡೆದ್ರು. ಭುವನೇಶ್ವರ್ ಕುಮಾರ್ಗೆ ಬಿತ್ತು ಸರಿಯಾಗಿ ಏಟು, ಈ ಕಡೆಗೆ ಎಸ್ ದಯಾಳ್ ಅವ್ರಿಗೂ ಬಿದ್ದಿತ್ತು, ಸುಯೇಶ್ ಶರ್ಮಾ ಅವ್ರಿಗೆ ಬಿದ್ದಿತ್ತು. ಸೊ ಹಂಗೋ ಹಿಂಗೆ ಮಾಡಿ ಹೊಡೆಸ್ಕೊಂಡು ಮುಗೀತು, ಮ್ಯಾಚ್ ಕೈ ಬಿಟ್ಟು ಹೋಯ್ತು ಅಂದಾಗ ಕೊನೆಯಲ್ಲಿ ನಮಗೆ ಎಂಗಿಡಿ ಅವರ ವಿಕೆಟ್ಸ್ ಏನು ತೆಗೆದ್ರಲ್ವ, ಅದು ಮಾತ್ರ ನಮಗೆ ಸಖತ್ತಾಗಿರ್ತಕ್ಕಂಥ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಅವರು ಒಂದು ಬಾಲಿಂಗಿಂದನೇ ವಿನ್ ಆದ್ವಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅದ್ಭುತವಾದಂಥ ಒಂದು ಪಂದ್ಯ ಆಯಿತು. ಕೊನೆಗೂ ಚಿಪಾಕ್ನಲ್ಲಿ ಹೊಡೆದ್ವಿ, ಅದೇ ಥರ ನಾವು ಚಿನ್ನಸ್ವಾಮಿನಲ್ಲೂ ಕೂಡ ಚೆನ್ನೈನ ಹೊಡೆದ್ಬಿಟ್ಟು ಆಚೆ ಅಟ್ಟಿದ್ದೀವಿ. ಆವಾಗಲೇ ಹೇಳ್ದಂಗೆ ಪಾಯಿಂಟ್ ಟೇಬಲಲ್ಲಿ 16 ಅಂಕಗಳಿಂದ ಟಾಪಲ್ಲಿ ಮತ್ತೆ ಬಂದು ಕೂತ್ಕೊಂಡಿದ್ದೀವಿ. ಮುಂದಿನ ಒಂದು ಹೋಮ್ ಗ್ರೌಂಡ್ ಪಂದ್ಯದಲ್ಲಾದರೂ ಈ ಥರದ ತಪ್ಪನ್ನು ಮಾಡದೆ ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ಬಾಲಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ನೀಟಾಗಿ ಬಾಲಿಂಗಲ್ಲಿ ಎಫೆಕ್ಟಿವ್ ಬಾಲಿಂಗ್ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ RCB ತಂಡಕ್ಕೆ. ಇದು ಒಂಥರ ಹೆಂಗೆ ಅಂತಂದರೆ ಇದುವರೆಗೂ ಈ ಥರದೊಂದು ಬಾಲಿಂಗ್ ಸಿಚುವೇಶನ್ಗೆ ಬಂದಿದ್ದಿಲ್ಲ, ನಾವು ಇಷ್ಟೊಂದೆಲ್ಲ ಹೊಡೆಸ್ಕೊಂಡಿದ್ದಿಲ್ಲ. ಅದ್ಭುತವಾಗಿ ಬಾಲಿಂಗ್ ಮಾಡಿದ್ದಾರೆ. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಗೊತ್ತಾ, ಕೆಟ್ಟದ್ದು ಟೈಮ್ ಇರುತ್ತೆ, ಒಳ್ಳೆಯದು ಇರುತ್ತೆ ಅಂತಾರಲ್ಲ. ಇವತ್ತು ನಮ್ಮ ಕೆಟ್ಟ ಟೈಮ್ ಇತ್ತು ಅನಿಸುತ್ತೆ ಬಾಲಿಂಗ್ ವಿಭಾಗದಲ್ಲಿ. ಸೊ ಹಂಗಾಗಿ ಆ ಥರ ಆಯಿತು. ಬಟ್ ಮುಂದಿನ ಒಂದು ಮ್ಯಾಚ್ನಲ್ಲಿ ಅತ್ಯದ್ಭುತವಾಗಿ ಕಮ್ಬ್ಯಾಕ್ ಆಗಲಿ ಅಂತಲೇ ಕೇಳ್ಕೊತಾ ಇದ್ದೀನಿ. ಸೊ ಮಸ್ತಾಗಿತ್ತು, ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಟೇಬಲ್ ಟಾಪಲ್ಲಿ ಬಂದಿದ್ವಿ, ಬಾಯಿಗೆ ಬರ್ಸ್ಬಿಟ್ಟು ಗೆದ್ದರು ಎಲ್ಲರೂ. ಆ ಒಂದು ಗೆಲುವಿಗೆ ಒಂದು ಮಜಾ ಇತ್ತು. ಸ್ಟೇಡಿಯಮಲ್ಲಿ ಎಲ್ಲ CSK ಫ್ಯಾನ್ಸ್ಗಳು ರೆಡಿಯಾಗಿ ಕೂತ್ಕೊಂಡಿದ್ರು, RCB ಫ್ಯಾನ್ಸ್ಗಳಿಗೆ ಉರ್ಸಕ್ಕಂತ ನಿಮ್ಮ ಒಂದು ಗ್ರೌಂಡಲ್ಲೇ ಬಂದು ಗೆದ್ದಿದ್ದೀವಿ ಅಂತ. ಬಟ್ ಅದಕ್ಕೆ ಆಸ್ಪದ ಕೊಡದೇ ಇರತಕ್ಕಂಥ ನಮ್ಮ ಎಸ್ ದಯಾಳ್ ಅವರಿಗೊಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ತೀನಿ ನಾನು. ಏನು ಕೇಳಿದಪ್ಪ ಅನ್ನೋದಾದರೆ, ಆ ಮನುಷ್ಯ ಕಂಟ್ರೋಲ್ ಮಾಡಿದ್ದಿಲ್ಲ ಅಂತಂದರೆ ನಿಜವಾಗ್ಲೂ ಸೋತು ಸುಣ್ಣವಾಗಿ ಮರ್ಯಾದೆ ಹೋಗ್ಬಿಟ್ಟಿರೋದು. ಬಟ್ ಎಲ್ಲೋ ಒಂದು ಕಡೆಗೆ ನೋಬಾಲ್ ಹಾಕಿ 6 ಹೋದಾಗೂ ಅಂದ್ಕೊಂಡ್ಬಿಟ್ಟಿದ್ದೆ ಮ್ಯಾಚ್ ಮುಗೀತು ಅಂತ. ಆದರೂ ಒಳ್ಳೆ ರೀತಿಯಿಂದ ಕಮ್ಬ್ಯಾಕ್ ಆಗಿ ಗೆಲುವಿನ ರೂವಾರಿ ಆದರು ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಆಡಿಸಿ. ಸೊ ನಿಜಕ್ಕೂ ಖುಷಿ ಆಯಿತು. ಇದೇ ಥರ ಮುಂದಿನ ಒಂದು ಮ್ಯಾಚ್ಗಳಲ್ಲಿ ಇದಕ್ಕಿಂತ ಅದ್ಭುತವಾದಂಥ ಬಾಲಿಂಗ್ ಪರ್ಫಾರ್ಮೆನ್ಸ್ ಹಿಂದೆ ಯಾವ ಥರ ಕೊಡ್ತಿದ್ರು ಅದೇ ಥರ ಕೊಡಲಿ ಅಂತ ಆಶಿಸೋಣ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ RCBಯ ಕಳಪೆ ಫೀಲ್ಡಿಂಗ್, ಕ್ಯಾಚ್ ಮತ್ತು ಬೌಲಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಕಳಪೆ ಅಂತ ಹೇಳೋದು ತಪ್ಪಾಗುತ್ತೆ, ಎಲ್ಲ ಒಂದು ಕಡೆಗೆ ತಪ್ಪಾಗುತ್ತೆ, ಆಗಿದೆ, ಅದನ್ನು ಮುಂದೆ ಸರಿ ತೂಗಿಸ್ಕೋಬೇಕಾಗಿದೆ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಒಟ್ಟಾರೆಯಾಗಿ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಮತ್ತು ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಎಲ್ಲರೂ ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಒಂದೇ ಮಾತರಂ.